ನಮಸ್ಕಾರ, ನಾನು ವಿನೋದ್ ಕಾರ್ವಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನೀವು ಹೋಮ್ ಲೋನ್ ಅಪ್ಲೈ ಮಾಡುವಾಗ ಮೊದಲು ಬ್ಯಾಂಕ್ನವರು ನಿಮ್ಮ ಸಿಬಿಲ್ ರಿಪೋರ್ಟನ್ನು ಜನರೇಟ್ ಮಾಡ್ತಾರೆ. ಈ ಸಿಬಿಲ್ ರಿಪೋರ್ಟ್ ಜನರೇಟ್ ಮಾಡಲಿಕ್ಕೆ ಬ್ಯಾಂಕ್ನವರಿಗೆ ₹118 ಖರ್ಚು ಬರುತ್ತೆ. ಇದರಲ್ಲಿ ನಿಮ್ಮ ಲೋನ್ಸು ಯಾವ ಥರ ನೀವು ಲೋನ್ ತಗೊಂಡಿದ್ದೀರಾ, ಅದನ್ನು ಯಾವ ಥರ ನೀವು ಕಟ್ಟಿದ್ದೀರಾ ಅಂತ ಬ್ಯಾಂಕ್ನವರು ನೋಡ್ತಾರೆ. ಒಂದು ವೇಳೆ ನಿಮ್ಮ ಸಿಬಿಲ್ ರಿಪೋರ್ಟ್ ತುಂಬ ಚೆನ್ನಾಗಿದ್ದರೆ, ನೀವು ಕಟ್ಟಿರೋ ಲೋನ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬ್ಯಾಂಕ್ನವ್ರಿಗೆ ತೋರಿದ್ರೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕಿನವರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅನ್ನ ಪ್ಯಾನಲ್ ಲಾಯರ್ ಹತ್ರ ಕಳಿಸ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಲಾಯರ್ ಇರ್ತಾರೆ, ಅಲ್ಲಿ ಕಳಿಸಿ ನಿಮ್ಮ ಪ್ರಾಪರ್ಟಿ ಮೇಲೆ ಲೋನ್ ಕೊಡ್ಬೋದಾ ಇಲ್ವಾ ಅಂತ ಅವ್ರ ಹತ್ರ ಒಪಿನಿಯನ್ ಅಂತ ಕೊಡ್ತಾರೆ. ಆ ಪ್ರಾಪರ್ಟಿನ ಬ್ಯಾಂಕ್ಗೆ ಮಾರ್ಗೇಜ್ ಮಾಡ್ಬೋದಾ, ಇನ್ ಕೇಸ್ ಆಫ್ ನಿಮ್ಮ ಲೋನ್ ರಿಪೇಮೆಂಟ್ ಮಾಡದೆ ನೀವು ಅದನ್ನ ಹರಾಜು ಮಾಡ್ಲಿಕ್ಕೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತ ಆ ಪ್ರಾಪರ್ಟಿ ಮೇಲೆ ಒಂದು ಲೀಗಲ್ ಒಪಿನಿಯನ್ ಅಂತ ಕೊಡ್ತಾರೆ. ಇದಕ್ಕೆ ಲಾಯರ್ ಏನು ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನರಲಿ 3,000ದಿಂದ 5,000 ತನಕ ಇದಕ್ಕೆ ಫೀಸ್ ಚಾರ್ಜ್ ಮಾಡ್ತಾರೆ. ಒಂದ್ಸಲ ನಿಮ್ಮ ಪ್ರಾಪರ್ಟಿ ಲೀಗಲ್ ಒಪಿನಿಯನ್ ಆದಮೇಲೆ ಬ್ಯಾಂಕ್ನವರು ಆ ಪ್ರಾಪರ್ಟಿ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದಕ್ಕೆ ಅವ್ರದ್ದೇ ಆಗಿರತಕ್ಕಂಥ ವ್ಯಾಲ್ಯೂರ್ ಇರ್ತಾರೆ, ಅವರು ಬಂದು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮಾರ್ಕೆಟೇಬಲ್ ಎಷ್ಟು ವ್ಯಾಲ್ಯೂ ಇದೆ ಆ ಪ್ರಾಪರ್ಟಿ ಮೇಲೆ ನೋಡಿ ಅದ್ರ ಮೇಲೆ ಲೋನ್ ಫಿಕ್ಸ್ ಮಾಡ್ತಾರಲ್ವಾ. ಇಷ್ಟು ಮಾಡಲಿಕ್ಕೆ ಇದಕ್ಕೆ ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಂತ ಇರ್ತಾರೆ. ವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನ ವ್ಯಾಲ್ಯೂರ್ ಬ್ಯಾಂಕ್ ಕೊಡ್ತಾರೆ. ಇಲ್ಲಿ ವ್ಯಾಲ್ಯೂರ್ ಫೀಸ್ ಅಂತ ಒಂದು ಕಲೆಕ್ಷನ್ ಮಾಡ್ತಾರೆ. ಅದು ಜನರಲಿ 4,000ದಿಂದ 6,000 ತನಕ ಇರುತ್ತೆ. ಸಿಬಿಲ್ ರಿಪೋರ್ಟ್ ಚೆನ್ನಾಗಿದೆ, ನಿಮ್ಮ ಇನ್ಕಮ್ ಚೆನ್ನಾಗಿದೆ, ಲೋನ್ ಕಟ್ಟೋಷ್ಟು ಇನ್ಕಮ್ ಇದೆ ನಿಮ್ಮ ಹತ್ರ, ಆಮೇಲೆ ಲೀಗಲ್ ಒಪಿನಿಯನ್ ಬಂದಿದೆ, ವ್ಯಾಲ್ಯೂಯೇಷನ್ ರಿಪೋರ್ಟ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ನವ್ರು ನಿಮ್ಮ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ನಿಮ್ಮ ಲೋನ್ ಸ್ಯಾಂಕ್ಷನ್ ಆದಮೇಲೆ ಫಸ್ಟ್ ಬ್ಯಾಂಕ್ನವರು ಲೋನ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಡೆಬಿಟ್ ಮಾಡ್ತಾರೆ, ಅಂದ್ರೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ. ಇದು ಜನರಲಿ ಬ್ಯಾಂಕ್ ಟು ಬ್ಯಾಂಕ್ ತುಂಬಾ ಡಿಫರೆಂಟ್ ಇರುತ್ತೆ. 0.5% 2% ತನಕ ಕಲೆಕ್ಟ್ ಮಾಡ್ತಾರೆ. ಕೆಲವು ಬ್ಯಾಂಕ್ಗಳು ಸ್ಪೆಷಲ್ ಕ್ಯಾಂಪೇನ್ ಆಫರ್ಸ್ ಅಂತ ಕೊಡ್ತಾ ಇರ್ತಾರೆ. ಆವಾಗ ನಿಮಗೆ ವೇವರ್ ಕೂಡ ಆಗ್ಬೋದು. ಈ ಲೋನ್ ಪ್ರೊಸೆಸಿಂಗ್ ಚಾರ್ಜಸ್ ಏನಿದೆ ಅದು ವೇವ್ ಆಫ್ ಕೂಡ ಆಗ್ಬೋದು. ನೀವು ಹೋಮ್ ಲೋನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಬ್ಯಾಂಕ್ ಸ್ಪೆಷಲ್ ಆಫರ್ ಕೊಡ್ತಾ ಇದೆ ಅಂತೇಳಿ ತಿಳ್ಕೊಂಡು ಮುಂದೆ ಹೋಗಿ. ಒಂದ್ಸಲ ನಿಮ್ಮ ಲೋನ್ ಸ್ಯಾಂಕ್ಷನ್ ಆದಮೇಲೆ ನಿಮ್ಮ ಪ್ರಾಪರ್ಟಿಯನ್ನು ನೀವು ಬ್ಯಾಂಕ್ಗೆ ಮಾರ್ಗೇಜ್ ಮಾಡ್ಬೇಕಂತ ಹೇಳಿದ್ರೆ ಬ್ಯಾಂಕ್ಗೆ ಅಡ ಇಡಬೇಕಾಗುತ್ತೆ. ಬ್ಯಾಂಕ್ಗೆ ನೀವು ಏನು ಲೋನ್ ತಗೊಂಡಿದ್ದೀರಾ ಅಷ್ಟೇ ಅಮೌಂಟ್ ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದಕ್ಕೆ MODTD ಅಂತೇಳಿ ಹೇಳ್ತಾರೆ. ಇಲ್ಲಿ ನಿಮಗೆ 1 ಲಕ್ಷಕ್ಕೆ ₹635 ಫೀಸ್ ಬರುತ್ತೆ. ಇದು ಓನ್ಲಿ ಗೌರ್ಮೆಂಟ್ ಫೀಸ್. ಲಾಯರ್ ಫೀಸ್ ಅಥವಾ ಯಾರ ಹತ್ರ ಹೆಲ್ಪ್ ತಗೊಂಡಿದ್ದಾರೆ ಅದು ಬೇರೆ ಆಗುತ್ತೆ. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಚಾರ್ಜಸ್. ಬ್ಯಾಂಕ್ನವ್ರು ನಿಮ್ಮ ಪ್ರಾಪರ್ಟಿನ ಫ್ಲೆಜ್ ಮಾಡ್ಕೊಂಡಾಗ ಅದ್ರ ಮೇಲೆ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಬ್ಯಾಂಕ್ನವ್ರು ಇಷ್ಟಪಡೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಪರ್ಟಿ ಇನ್ಶೂರೆನ್ಸ್ ಮಾಡ್ತಾರೆ. ಇನ್ ಕೇಸ್ ಆಫ್ ಫೈರ್, ವಾಟರ್, ಮರೈನ್, ಆಮೇಲೆ ಎನಿ ಭೂಕಂಪ ಈ ಥರದಲ್ಲಿ ಯಾವುದಾದ್ರೂ ಆದರೆ ನಿಮ್ಮ ಪ್ರಾಪರ್ಟಿನ ಇನ್ಶೂರೆನ್ಸ್ ಕವರ್ ಮಾಡಿದರೆ ಬ್ಯಾಂಕ್ಗೆ ಅಷ್ಟೇ ಹಣ ಬರುತ್ತೆ. ಈವನ್ ಇದನ್ನ ನೀವು ಕೂಡ ಮ್ಯಾಂಡೇಟರಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇದರಲ್ಲಿ ನಿಮಗೆ ಅಷ್ಟೇನು ಕಟ್ಲಿಕ್ಕೆ ಬರೋದಿಲ್ಲ. 1 ಲಕ್ಷಕ್ಕೆ ಅರೌಂಡ್ ₹30-35 ಬರುತ್ತೆ ಪರ್ ಇಯರ್. ಜನರಲಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 5ರಿಂದ 10 ವರ್ಷಕ್ಕೆ ಒಂದೇ ಸಲ ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದು ಇಯರ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1 ಲಕ್ಷಕ್ಕೆ ₹35 ಬರುತ್ತೆ. ದಿಸ್ ಈಸ್ ವೆರಿ ಗುಡ್ ಇನ್ಶೂರೆನ್ಸ್. ಇದನ್ನ ತಗೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಿಸ್ಕ್ ಕಡಿಮೆ ಮಾಡಬೇಕಲ್ವಾ. ಹೋಮ್ ಲೋನ್ ಸಿಗಬೇಕಾದ್ರೆ ಇದಿಷ್ಟು ನೀವು ಚಾರ್ಜಸ್ ಅನ್ನ ಬೇರ್ ಮಾಡಲೇಬೇಕು. ಒಂದ್ ವೇಳೆ ನೀವು ಪ್ರಾಪರ್ಟಿ ಅಥವಾ ಫ್ಲಾಟ್ ಪರ್ಚೇಸ್ ಮಾಡ್ತಿದ್ದೀರಾ ಆವಾಗ ಇದಿಷ್ಟು ಚಾರ್ಜಸ್ ಬಿಟ್ಟು ಒಂದು ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಅದೇನಂತ ಹೇಳಿದ್ರೆ ನೀವು ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಗೌರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಫೀಸ್ ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿನ ಕಟ್ಟಬೇಕಾಗುತ್ತೆ. ಅದು ಅರೌಂಡ್ 6.65% ತನಕ ಹೋಗುತ್ತೆ. ಇದಿಷ್ಟು ನೀವು ತಿಳ್ಕೊಂಡಿದ್ರೆ ನೀವು ಬೆಸ್ಟ್ ಫೈನಾನ್ಷಿಯಲ್ ಡಿಸಿಷನ್ ಅನ್ನ ಮಾಡ್ಬೋದು ಲೋನ್ ತಗೊಳ್ಳುವಾಗ. ಈ ವಿಡಿಯೋಯಿಂದ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ ಅನ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬರೋ ವಿಡಿಯೋಸ್ ಇಂದ ನಿಮ್ಮ ಲೋನ್ ಬಗ್ಗೆ ಏನು ನಾಲೆಜ್ ಇದೆ ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.